ಈ ವಿಡಿಯೋ ಒಂದು ಸಿಂಪಲ್ ರೀಸನ್ಗೋಸ್ಕರನ ಮಾಡತನಿ. ಲಾಸ್ಟ್ 2 ಡೇಸ್ ಆತು ಬಹಳಷ್ಟು ಜನ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು ಕಾಲ್ ಮಾಡಿ ಕೇಳತ್ತಾರು, ಮತ್ತೇನೈತ್ಲೆ ಮೆಸೇಜ್ ಮಾಡಿ ಕೇಳತ್ತಾರು. ಮತ್ತ KEA ಥರ್ಡ್ ರೌಂಡ್ ಇಂದ ಹೈಕೋರ್ಟ್ ಕೇಸದ್ ಫೈನಲ್ ಯಾವಾಗ ಬರ್ತೈತಿ, ಮತ್ತ ಇವತ್ ಬರ್ತೈತೋ, ನಾಳೆ ಬರ್ತೈತೋ, ನಾಡ್ದ್ ಬರ್ತೈತೋ, ಡಿಲೇ ಆಗ್ತೈತೋ, ಬಹಳಷ್ಟು ಸ್ಟೂಡೆಂಟಿಗೆ ಏನೈತ್ಲ ಕನ್ಫ್ಯೂಸನ್ ಆಗೈತಿ. ಬಹಳಷ್ಟು ಜನ ಫ್ರಸ್ಟ್ರೇಷನ್ ಆಗತ್ತಿರ್ತೈತಿ. ಯಾಕಂದ್ರ ನಮ್ ಕೌನ್ಸಿಲಿಂಗ್ ಇದ್ದಾಗ ನಮಗೂ ಅನುಭವ ಐತಿ ಯಾವ ರೀತಿಯಾಗಿ ಅದ್ರ ಬಗ್ಗೆನ ಈ ಹೋಲ್ ಮ್ಯಾಟರ್ನ ನಾ ಬಹಳಷ್ಟು ಸಿಂಪಲ್ ವೇದಾಗ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡತ್ತಾನಿ. ಫಸ್ಟ್ ಪಾಯಿಂಟ್ ಏನಂದ್ರೆ, ಇವತ್ ಹೈಕೋರ್ಟ್ ಯಾವುದೇ ರೀತಿಯಾದಂತ ಫೈನಲ್ ಈವರೆಗೂ ಯಾವುದೂ ರೀತಿಯಾದ ಬಂದಿಲ್ಲ. ಇವತ್ ಡೇಟ್ ವರೆಗೂ ಹೈಕೋರ್ಟ್ ದಿಂದ ಯಾವ್ದು ಜಜ್ಮೆಂಟ್ ಬಂದಿಲ್ಲ. ಕಾಸ್ ಲಿಸ್ಟ್ ನಲ್ಲಿ ಎಲ್ಲ ಚೆಕ್ ಮಾಡಿದಾಗ ಹೆಸರು ಇಲ್ಲ. ನವೆಂಬರ್ 25 ಜಡ್ಜ್ ಏನ್ ಹೇಳಿದ್ರಂದ್ರ, ಆರ್ಡರ್ ಈಸ್ ರಿವೈಸ್, ಆರ್ಗ್ಯುಮೆಂಟ್ ಏನೈತ್ಲ ಎಲ್ಲ ಕಂಪ್ಲೀಟ್ ಆಗೈತೆ ಅಂತ ಹೇಳ್ಯಾರು. ಬಟ್ ಜಜ್ಮೆಂಟ್ ಅಪ್ಲೋಡ್ ಆಗೋ ಟೈಮ್ ಏನು ಫಿಕ್ಸ್ ಯಾವ್ದು ಫಿಕ್ಸ್ ಅಂತ ಹೇಳಿ ಮಾಡಿಲ್ಲಾಗಿರು. ಟೆಂಟೇಟಿವ್ ಡೇಟ್ ಅಂತ ಹೇಳಿ ಡಿಸೆಂಬರ್ 1ನೇ ತಾರೀಕು ಅಂತ ಹೇಳಿ ಹೇಳಿರು. ನನ್ನ ಪರ್ಸನಲಿ ಒಪಿನಿಯನ್ ಅಂದ್ರ, ನಿನ್ನೆ ಮತ್ ಇವತ್ತ ಪೆಟಿಷನರ್ ಸೈಡ್ ಮತ್ KEA ಲಾಯರ್ ಇಬ್ಬರದು ಮಾತು ಕೇಳಿದಾಗ ಅವ್ರೇನಂದ್ರ, ಆರ್ಡರ್ ಅಪ್ಲೋಡ್ ಯಾವಾಗ ಬೇಕಾದ್ರ ಆರ್ಡರ್ ಏನೈತ್ಲ ಅಪ್ಲೋಡ್ ಓನ್ಲಿ ಜಡ್ಜ್ ಮೇಲೆ ನಿಂತೈತ. ನೆಕ್ಸ್ಟ್ ಕೋರ್ಟ್ ಏನೈತ್ಲ ಯಾವ್ದು ಫಿಕ್ಸ್ ಸಿಸ್ಟಮ್ ಟೈಮ್ ಅದು ಯಾವ್ದು ಇನ್ನೂ ಕೊಟ್ಟಿಲ್ಲ. ಕೆಲವೊಮ್ಮೆ ಆರ್ಗ್ಯುಮೆಂಟ್ ಏನೈತ್ಲ ಮುಗಿದ ಮೇಲೆ ತನ 10 ನಿಮಿಷದಾಗ ಆರ್ಡರ್ ಬರ್ತೈತಿ. ಮತ್ತ ಕೆಲಸ ಒಂದ್ ಸ್ವಲ್ಪ ಜಾಸ್ತಿ ಇದ್ದಾಗ 3 ರಿಂದ 4 ದಿನಾನು ತಗೋಬಹುದು. ಜಜ್ಮೆಂಟ್ ಅವೈಲೇಬಿಲಿಟಿ ಮತ್ತು ಕೋರ್ಟ್ ವರ್ಕಿಂಗ್ ಲೋಡ್ ಮತ್ತ ಇಂಟರ್ನಲ್ ಒಂದ್ ಸ್ವಲ್ಪ ಕರೆಕ್ಷನ್ ಇರುವುದರಿಂದ ಇವೆಲ್ಲ ಡಿಪೆಂಡ್ ಆಗ್ತೈತಿ. ಅದರಿಂದ ಎಕ್ಸಾಕ್ಟ್ ಟೈಮ್ ಪ್ರೆಡಿಕ್ಟ್ ಮಾಡಕ್ ಸಾಧ್ಯನ ಇಲ್ಲ. ಮತ್ತ ಸೆಕೆಂಡ್ ಕ್ವಶನ್, ಮತ್ತ ಒನ್ ಮೋರ್ ಫಿಸಿಕಲ್ ಹೇರಿಂಗ್ ಆಗ್ತೈತಿ ಅತಿ ಬಹಳಷ್ಟು ಜನಕ್ಕೆ ಡೌಟ್ ಇರ್ತೈತಿ. ಹೆಚ್ಚು ಮಕ್ಳು ಇದ ಡೌಟ್ ಕೇಳತ್ತಾರು. ಮತ್ತ ಇದ್ರೋಗ್ ಸೀನಿಯರ್ ಅಡ್ವೊಕೇಟ್ ಡೈರೆಕ್ಟ್ ಆಗಿ ಕೇಳಿದಾಗ ಅವ್ರ ಆನ್ಸರ್ ಏನಂದ್ರ, ಜಡ್ಜ್ಗೆ ಇನ್ನೂ ಕ್ಲಿಯಾರಿಟಿ ಬೇಕಾದ್ರ ಮತ್ ಹಿಯರಿಂಗ್ ಫಿಕ್ಸ್ ಮಾಡ್ಬೋದು. ಇಟ್ ಈಸ್ ಕೋರ್ಟ್ ಫುಲ್ಲಿ ಏನಂದ್ರ ಕೋರ್ಟ್ ಮೇಲೆ ಡಿಸಿಷನ್ ಇರ್ತೈತಿ. ಕೋರ್ಟ್ ಏನಾದ್ರೂ ಬೇಕಾದ್ರೂ ಅವ್ರಿಗೆ ಹೆಂಗ್ ಬೇಕಲ್ಲ ಹಂಗ್ ಮಾಡ್ಕೋಬಹುದು. ಬಟ್ ಅವ್ರ ಅಸೆಸ್ಮೆಂಟ್ ಹೈಕೋರ್ಟ್ ಚಾನ್ಸ್ ಆರ್ಡರ್ ಡೈರೆಕ್ಟ್ ಅಪ್ಲೋಡ್ ಮಾಡ್ತೈತಿ, ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು. ಫ್ರೆಶ್ ಹಿಯರಿಂಗ್ ಆಗೋದು ಕಡಿಮೆ ಅಂತ ಹೇಳ್ತಾನಿ. ಯಾಕಂದ್ರ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗೈತಿ. ಇದೀಗ ಜಡ್ಜ್ ಟೈಮ್ ಟೇಬಲ್ ಮೇಲೆ ಡಾಕ್ಯುಮೆಂಟ್ ಅಂದ್ರೆ ಸಡನ್ ಆಗಿನೂ ಅಪ್ಲೋಡ್ ಮಾಡ್ಬೋದು, ಯಾವುದೇ ರೀತಿ ವಾರ್ನಿಂಗ್ ಇಲ್ಲದ. ನಿಮ್ ಪೇಷನ್ಸ್ ಏನೈತ್ಲ ಬಹಳಷ್ಟು ಮುಖ್ಯ ಆಗ್ತೈತಿ. ಕರ್ನಾಟಕ ನೀಟ್ ರೌಂಡ್ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಆಲ್ ಏನೈತ್ಲ 40 ಡೇಸ್ ಆತು. ಬಹಳಷ್ಟು ಜನ ಸ್ಟೂಡೆಂಟ್ಗೂ ಇದನ್ನಾಗಿರ್ತೈತಿ. ಆರ್ಡರ್ ಲಿಟ್ರಲಿ ಎನಿ ಟೈಮ್ ಬರ್ಬೋದು ಅಂತ ಹೇಳಿ 1 hour ಲೇಟರ್ ಆಗ್ಬೋದು. ಇವತ್ತು ನೈಟ್ ಬರ್ಬೋದು, ನಾಳೆ ಬರ್ಬೋದು, ಮತ್ತೇನೈತ್ಲ ಇನ್ನೂ ಒಂದ್ 3-4 ದಿನಾನು ತಗೋಬಹುದು. ಅಡ್ವೊಕೇಟ್ ಕೂಡ ಅವರು ಹೇಳತ್ತಾರು ಅವ್ರದ್ದು ಕಂಟ್ರೋಲ್ದಾಗ ಯಾವ್ದು ಇಲ್ಲ. ಆಲ್ಮೋಸ್ಟ್ ಆಲ್ ಈಗಂದ್ರು 40 ದಿನ ಅಂತೂ ಕಾದರಿ. ಇನ್ನೊಂದ್ ಸ್ವಲ್ಪ ದಿನ ಪೇಷನ್ಸ್ ಮಾಡ್ಕೋರಿ. ಇಲ್ಲಿ ಕಂಪ್ಲೀಟ್ ಕೋರ್ಟ್ ಸೈಡ್ ಬರ್ಬೋದು. ಮತ್ತ ಆಲ್ಮೋಸ್ಟ್ ಆಲ್ ಬಹಳಷ್ಟು ಆರ್ಡರ್ ಯಾವ್ದೇ ಕ್ಷಣದಾಗ ಬರ್ಬೋದು. ಜಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.